ವೀಕ್ಷಕರೇ, ಕ್ರಿಸ್ತನ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಯಲ್ಲಿ ನಾನು ವಂದಿಸುವನಾಗಿದ್ದೇನೆ. ಈ ದಿನಕ್ಕೆ ನಾವು ಧ್ಯಾನಿಸಬೇಕಾದಂಥ ವಿಷಯ ಅದು ಪಸ್ಕದ ಭೋಜನ. ಈ ಧ್ಯಾನಕ್ಕೆ ನೇಮಕವಾದ ದೇವರ ವಾಕ್ಯದ ಮಾತು ಅದು ಪತ್ರಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 5ನೇ ಅಧ್ಯಾಯ 7ನೇ ಒಂದು ವಚನ ಮಾತ್ರ. 1 ಕೊರಿಂಥ 5 7ನೇ ವಚನ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದಾವುದೆಂದರೆ ಕ್ರಿಸ್ತನೇ. ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದು ಯಾವುದೆಂದರೆ ಕ್ರಿಸ್ತನೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಧ್ಯಾನಿಸಲಿಕ್ಕೆ ಒಂದು ವಿಷಯ ಪಸ್ಕದ ಭೋಜನ. ನಾನು 3 ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಒಂದನೇದಾಗಿ, ಪಸ್ಕದ ಭೋಜನಕ್ಕೆ ಒಂದು ಚರಿತ್ರೆ ಇದೆ, ಹಿಸ್ಟ್ರಿ ಇದೆ. ನಮಗೆಲ್ಲರಿಗೂ ಕೂಡ ಹೆಚ್ಚಿನವರು ಗೊತ್ತಿದ್ದ ಪ್ರಕಾರ ಪಸ್ಕದ ಭೋಜನದ ಚರಿತ್ರೆ ಏನಂದರೆ, ಇಸ್ರೇಲರು ಐಗುಪ್ತರ ದಾಸತ್ವದಲ್ಲಿದ್ದರು, ಒಂದು ರೀತಿಯ ಬಂಧನದಲ್ಲಿದ್ದರು. ಬಿಡುಗಡೆಗಾಗಿ ದೇವರನ್ನು ಅವರು ಪ್ರಾರ್ಥಿಸುವಾಗ ದೇವರು ಫರೋಹನ ಕಠಿಣ ಹೃದಯವನ್ನು ಬದಲು ಮಾಡಲು ಒಂದೊಂದೇ ಕಾರ್ಯಗಳನ್ನು ಮಾಡುತ್ತಾನೆ. ಯಾವ ಕಾರ್ಯಗಳಲ್ಲಿ ಕೂಡ ಫರೋಹನು ತನ್ನ ಕಠಿಣ ಮನಸ್ಸನ್ನು ಆತನ ಬದಲು ಮಾಡಿಕೊಳ್ಳದಿದ್ದಾಗ ದೇವರು ಕೊನೆಯ ಒಂದು ಉಪದ್ರವವನ್ನು ಆತನಿಗೆ ಕೊಡುತ್ತಾನೆ. ಆ ಉಪದ್ರವೇನೆಂದರೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅರಸನ ಮಕ್ಕಳಿಂದ ದಾಸಿಯರ ಚೊಚ್ಚಲು ಮಕ್ಕಳು ಆ ಸಂಹಾರ ದೂತನು ಬರುವಾಗ ನಾಶವಾಗುತ್ತಾರೆ ಎಂಬುದಾಗಿ ಆಜ್ಞೆ ಕೊಡ್ತಾನೆ. ಆ ಮೂಲಕವಾಗಿ ಸಂಹಾರ ದೂತನು ಬರುವಾಗ ರಾತ್ರಿಯಲ್ಲಿ ಹಾದು ಹೋಗುವಾಗ ಅಲ್ಲಿದ್ದಂಥ ಎಲ್ಲ ಐಗುಪ್ತರ ಚೊಚ್ಚಲು ಮಕ್ಕಳು ಅವರು ಮರಣಗೊಳ್ಳುತ್ತಾರೆ. ಈ ಒಂದು ಘಟನೆ ಫರೋಹನ ಕಠಿಣ ಹೃದಯವನ್ನು ಅದು ಬದಲು ಮಾಡುತ್ತದೆ, ನೀರು ಮಾಡುತ್ತದೆ. ಆ ಮೂಲಕವಾಗಿ ಆತನು ಐಗುಪ್ತರ ದಾಸತ್ವದಿಂದ ಇಸ್ರೇಲರಿಗೆ ಬಿಡುಗಡೆ ಮಾಡಲು ಅವಕಾಶ ಕೊಡುತ್ತಾನೆ. ಆದರೆ ಈ ಸಂದರ್ಭದಲ್ಲಿ ಇಸ್ರೇಲರು ದೇವರನ್ನು ಪ್ರಶ್ನೆ ಮಾಡಿದ, ದೇವರೇ, ನಿನ್ನ ಉಪದ್ರವದ ನಾವು ಬಿಡುಗಡೆ ಆಗುವುದಾದ್ರೆ ಹೇಗೆ? ಈ ಒಂದು ನಿನ್ನ ಉಪದ್ರವ, ನಿನ್ನ ಬಾಧೆ ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ಸಂಹರಿಸ್ತದೆ ಎನ್ನುವಾಗ ಆಗ ದೇವರ ಸೇವಕ್ರಮಕ್ಕೆ ಹೇಳುವುದು ಏನೆಂದರೆ, ಪ್ರಿಯ ಜನರೇ, ನೀವೊಂದು ನನ್ನ ಮಾತನ್ನು ಕೇಳಿ. ಅದೇನೆಂದರೆ, ಆ ಸಂಹಾರ ದೂತನು ಸಾದು ಹೋಗುವ ಸಮಯದಲ್ಲಿ ನೀವು ನಿಮ್ಮ ಹಿಂಡಿನ ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ನಿಮ್ಮ ಬಾಗಲಿನ 2 ನಿಲುವು ಪಟ್ಟಿಗಳಿಗೆ ಕೂಡ ಹಾಕಿರಿ. ಸಂಹಾರ ದೂತನು ಹಾದು ಹೋಗುವಾಗ ಯಾರ ಬಾಗಲಲ್ಲಿ ಕುರಿಯ ಪಸ್ಕದ ಯಜ್ಞದ ಕುರಿಯ ರಕ್ತವು ಹಚ್ಚಲ್ಪಡುತ್ತದೋ ಆಗ ಆ ಸಂಹಾರ ದೂತನ ಆ ಮನೆಯ ಒಳ್ಳೆ ಪ್ರವೇಶ ಮಾಡುವುದಿಲ್ಲ ಎಂಬುದು. ಆದರೆ ಪ್ರಿಯರೇ, ಪಸ್ಕದ ಹಬ್ಬದ ಈ ಭೋಜನದ ಸಮಯದಲ್ಲಿ ದೇವರು ಪ್ರತಿ ವರ್ಷ ಜನರು ದೇವರು ಮಾಡಿದಂಥ ಅದ್ಭುತಗಳನ್ನು ನೆನಪು ಮಾಡ್ತಾರೆ. ನಮ್ಮ ಜೀವನವನ್ನು ಆತನು ಬದಲು ಮಾಡಿದ್ದಾನೆ, ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಫರೋಹನಿಗೆ ಕಠಿಣವಾದರೂ ಕೂಡ ನಮಗೆ ಆತನು ತನ್ನ ಆ ಒಂದು ಕೃಪೆಯನ್ನು ತೋರಿಸಿದ್ದಾನೆ ಎಂಬುದಾಗಿ ಅವರು ಧ್ಯಾನ ಮಾಡ್ತಾರೆ. ಆದ್ದರಿಂದ ಈ ಯೆಹೂದ್ಯರ ಹಬ್ಬದಲ್ಲಿ ಪಸ್ಕದ ಹಬ್ಬ ವಿಶೇಷವಾದ ಹಬ್ಬ. ಯೇಸುವಿನ ಜೀವನದಲ್ಲಿ ಕೂಡ ಪ್ರಿಯರೇ ಆತನ ಸಂಪ್ರದಾಯಕ್ಕೆ ಅಮೂಲ್ಯತೆಯನ್ನು ಕೊಟ್ಟಿದ್ದ. ಈ ಸಮಯದಲ್ಲಿ ಕೂಡ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನ ನೋಡುವಾಗ ಯೇಸು ಶಿಷ್ಯರನ್ನು ಕರೆಯುತ್ತಾನೆ. ಆ ಕರೆದು ಪಸ್ಕದ ಹಬ್ಬಕ್ಕೆ ಅವರು ವ್ಯವಸ್ಥೆ ಮಾಡಿದ್ರು. ಭಾರಿ ಚಂದ. ವಿಶೇಷ ಏನಂದರೆ, ಆ ಶಿಷ್ಯರನ್ನು ಕರೆದು ಎಲ್ಲಿ ಮಾಡಬೇಕು ಪಸ್ಕದ ಹಬ್ಬದ ಆಚರಣೆ, ಹೇಗೆ ಮಾಡಬೇಕು, ಬಹಳ ಚಂದ. ಏನಂದರೆ, ಆತನ ಶಿಷ್ಯರಿಗೆ ಕೇಳ್ತಾರೆ ಎಲ್ಲಿ ಮಾಡಬೇಕು ಹೇಳುವಾಗ, ನೀವು ಹೋಗುವಾಗ ಯಜಮಾನ ತಿಕ್ತಾನೆ. ಆ ಯಜಮಾನ ಯಾವುದಂದರೆ, ಆತನು ತುಂಬಿದ ಕೊಡವನ್ನು ಹಿಡ್ಕೊಂಡು ಹೋಗ್ತಾನೆ, ಆತ ಹಿಂಬಾಲಿಸಿರಿ, ಆತನ ವ್ಯವಸ್ಥೆಯನ್ನು ನಿಮಗೆ ತಿಳಿಸ್ತಾನೆಂಬುದಾಗಿ ಇದು ಚರಿತ್ರೆ ಪ್ರಿಯ. 2ನೇ ಅಂಶ ಏನಂದರೆ, ಯೇಸು ಮಾಡಿದ ಪಸ್ಕದ ಭೋಜನದೊಂದು ಎಚ್ಚರಿಕೆ ಇದೆ. ಪಸ್ಕದ ಹಬ್ಬದ ಊಟ ಮಾಡುವಾಗ ವಿಶೇಷವಾಗಿ ಆ ಸಮಯದ ಟ್ರೆಡಿಷನ್ ಅಂದರೆ, ಊಟ ಮಾಡುವಾಗ ಆ ಮೇಜಿನ ಸುತ್ತಲೂ ಆ ಜನರು ಆಪ್ತರು ಅವರು ಕುಳಿತುಕೊಳ್ತಿದ್ರಂತೆ. ಅದು ವಿಶೇಷ ಪ್ರೀತಿ ಪಾತ್ರ. ಆ ಮೇಜಿಗೆ ಹೊರಗಿಲ್ಲವೇ ಆ ಯಜಮ ಹತ್ತಿರ ಕುಳಿತುಕೊಳ್ತಿದ್ದ. ಆ ಸಮಯದಲ್ಲಿ ಆ ಪಸ್ಕದ ಭೋಜನ ಮಾಡುವಾಗ ಯೂದ ಯೇಸುವಿನ ಬಲಭಾಗದಲ್ಲಿ ಕುಳಿತುಕೊಂಡಿದ್ದ. ಯೇಸಾಗಿ ಹೇಳ್ತಾನೆ, ನಾನು ಯಾರಿಗೆ ಈ ತುತ್ತನ್ನು ಮೊದಲು ಕೊಡ್ತೇನೆಯೋ ಆತನೇ ನನ್ನನ್ನು ಹಿಡಿದು ಕೊಡ್ತಾನೆ. ಅಂದರೆ ಅರ್ಥ ಏನಂದರೆ, ನಾನು ಕೊನೆ ತನಕ ಕೂಡ ಅವಕಾಶ ಕೊಡ್ತೇನೆ ಬದಲಾಗಲು. ಕೊನೆ ತನಕ ಕೂಡ ನಾವು ನೋಡಿ ಕ್ರೂಜೆಯಲ್ಲಿ ಕೂಡ ನೋಡ್ತೇವೆ, ಕಳ್ಳನಿಗೆ ಕೊನೆ ಸಮಯದಲ್ಲಿ ಅವಕಾಶ ಕೊಡ್ತಾನೆ ಬದಲಾಗಲು. ಆತನ ಬದಲಾಗುವಾಗ ಹೇಳ್ತಾನೆ, ಇವತ್ತೇ ನನ್ನ ಸಂಗಡ ನೀನು ಪರದೈಸ್ತಿಲ್ಲಿರುವುದಾಗಿ. ಇಲ್ಲಿ ಕೂಡ ಯೂದನಿಗೆ ಅವಕಾಶ ಕೊಡ್ತಾನೆ. ಆ ಮೂಲಕವಾಗಿ ಒಂದು ಎಚ್ಚರಿಕೆ ಏನಂದರೆ, ನಾವು ಪಸ್ಕದ ಭೋಜನ ಇಲ್ಲ ಯೇಸು ನಮಗೆ ಹೇಳಿದಂಥ ಆ ಕರ್ತನ ಭೋಜನ ಸ್ವೀಕಾರ ಮಾಡುವಾಗ ಎಚ್ಚರಿಕೆ ಏನಂದರೆ, ಮಗನೇ ಮಗಳೇ ನೀನು ಬದಲಾಗು.
ಕೊನೆ ಕ್ಷಣ ಕೂಡ ಅವಕಾಶ ಕೊಡ್ತೇನೆ, ಬದಲಾಗಿ ನನ್ನ ಮಗಳಾಗಿ ನನ್ನ ಮಗುವಾಗಿ ಈ ಲೋಕದಲ್ಲಿ ನೀನು ಬಾಳು, ಆಗ ನಾನು ನಿನ್ನನ್ನು ಈ ಲೋಕದ ಜೀವನದ ನಂತರದಲ್ಲಿ ಕೂಡ ನಾನು ಪರದೇಶದಲ್ಲಿ ಸೇರಿಸ್ತೇನೆ ಎಂಬುದಾಗಿ ಎಚ್ಚರಿಕೆ ಕೊಡ್ತಾನೆ. ಮೂರನೇ ಅಂಶ ಏನಂದರೆ, ಪಸ್ಕದ ಹಬ್ಬ ಇಂದು ನಮಗೆ ಏನಾಗಿದೆ, ಇಲ್ಲ ಕರ್ತನ ಭೋಜನ ನಮಗಿಂದ ಏನಾಗಿದೆ. ನಾವು ಚರಿತ್ರೆ ಕೇಳಿದೆವು, ಯೇಸುವಿನ ಎಚ್ಚರಿಕೆಯನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 17ರಿಂದ 19, ಮಾರ್ಕನ ಸುವಾರ್ತೆ 12-16ನೇ ವಚನ, ಲೂಕನ ಸುವಾರ್ತೆ 22-7ನೇ ವಚನದಿಂದ 13ನೇ ವಚನ, ಎಲ್ಲದರಲ್ಲಿ ನಾವು ನೋಡ್ತೇವೆ. ನಾವು ಎಷ್ಟೋ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಪಸ್ಕದ ಹಬ್ಬದ ನೆನಪನ್ನು ನಾವು ಮಾಡಿಕೊಂಡಿದ್ದೇವೆ. ಮಾತ್ರವಲ್ಲ, ಯೇಸು ಹೇಳುವಂಥ ಮಾತು, ಪಸ್ಕದ ಹಬ್ಬದ ಆಚರಣೆ ಮಾಡುವಾಗ ಆತ ಹೇಳುವಂಥ ಮಾತು, ಪಸ್ಕದ ಕುರಿ ಹೇಗೆ ಕೊಯ್ಯಲ್ಪಡ್ತದೋ ಅದೇ ರೀತಿಯಲ್ಲಿ ಕ್ರೂಜೆಯಲ್ಲಿ ನಿಮಗಾಗಿ ನನ್ನ ಪ್ರಾಣ ಕೊಡ್ತೇನೆ, ನನ್ನ ರಕ್ತ ಚೆಲ್ತೇನೆ, ಆ ಮೂಲಕವಾಗಿ ನಿಮ್ಮನ್ನು ಕ್ರಯಕ್ಕೆ ತೆಗೆದುಕೊಳ್ತೇನೆ. ಆದ್ರಿಂದ ಯಾವಾಗ ನೀವು ಈ ಕರ್ತನ ಭೋಜನ ನೀವು ಆಚರಣೆ ಮಾಡ್ತೀರಾ, ಅಂದು ಪಸ್ಕಕ್ಕೆ ಒಯ್ಯಲ್ಪಟ್ಟ ಕುರಿಯ ಉಪಾಧಿಯಲ್ಲಿ ನಾನು ನನ್ನ ದೇವರ ಆ ಚಿತ್ತಕ್ಕೆ ಒಳಗಾಗಿದ್ದೇನೆ ಎಂಬುದು ನೆನಪು ಮಾಡುತ್ತಾ ನಾನು ನೆನಪು ಮಾಡಿ ಎಂಬುದಾಗಿ ಆತನ ಎಚ್ಚರಿಕೆ ಕೊಡ್ತಾರೆ. ಇದು ನಮಗೇನಾಗಿದೆ ಎನ್ನುವ ಪ್ರಶ್ನೆಗೆ ಪ್ರಿಯರೇ ನಾವು ಆಲೋಚನೆ ಮಾಡುವ. ಎಷ್ಟೋ ಸಲ ನಾವು ಈ ಕರ್ತನ ಭೋಜನ ಆಚರಣೆ ಮಾಡಿದ್ದೇವೆ. ಈ ದಿನ ನಾವು ಹೇಗೆ ಆಚರಣೆ ಮಾಡ್ತಿದ್ದೀವಿ? ನಾವು ನೆನಪು ಮಾಡ್ತೇವೆಯಾ? ಯೇಸುವಿನ ಮರಣ, ನನಗಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೆನಪು ಮಾಡ್ತೇವೆಯಾ? ಆಲೋಚನೆ ಮಾಡುವ ಪ್ರಿಯರೇ. ಪಸ್ಕದ ಹಬ್ಬದಲ್ಲಿ ಒಂದು ಬಹಳ ವಿಶೇಷ ಏನಂದರೆ, ಹುಳಿ ಪದಾರ್ಥ ಮನೆಯಲ್ಲಿ ಇಲ್ಲವೇ ಕೊಠಡಿಯಲ್ಲಿ ಇಲ್ಲ ಮೇಲ್ಛಾವಣಿಯಲ್ಲಿ ಮಾಡುವಾಗ ಹುಳಿಯ ಪದಾರ್ಥವನ್ನೆಲ್ಲ ಹೊರಗಿಡಬೇಕಿತ್ತು. ಹುಳಿಯ ಪದಾರ್ಥ ತಿನ್ಲಿಕ್ಕೆ ಅವಕಾಶ ಇಲ್ಲ. ಟ್ರೆಡಿಷನ್ ನೋಡುವಾಗ ಆ ಕಾಲದಲ್ಲಿ ಅಂತ ಯಹೂದ್ಯರು ಯಾರ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಇಲ್ಲವೇ ಒಂದು ಗೆಸ್ಟ್ ಹೌಸ್ ಇಲ್ಲ ಅತಿಥಿ ಕೋಣೆ ಇದ್ದರೆ ಅದನ್ನು ಯಾರ್ಥಾರ್ಥಿಗಳಿಗೆ ಅವರು ಭೋಜನ ಮಾಡಲಿಕ್ಕೆ ಅವಕಾಶ ಕೊಡಬೇಕಿತ್ತಂತೆ. ಇಲ್ಲಿ ಅವಕಾಶ ಕೊಡುವಾಗಲೂ ಕೂಡ ಎಲ್ಲ ಹುಳಿಯ ಪದಾರ್ಥನ ಹೊರಗಿಡಬೇಕಿತ್ತು. ಇಲ್ಲಿ ಕೂಡ ನಮಗೊಂದು ವಿಶೇಷ ಏನಂದರೆ, ನಾವು ಕೂಡ ಕರ್ತನ ಭೋಜನ ಸ್ವೀಕಾರ ಮಾಡುವಾಗ ನಮ್ಮಲ್ಲಿರುವಂಥ ಗರ್ವ, ನಮ್ಮಲ್ಲಿರುವ ದ್ವೇಷ, ನಮ್ಮಲ್ಲಿರುವ ಸ್ವಾರ್ಥ, ನಮ್ಮಲ್ಲಿರುವ ಅಹಂಕಾರ ಎಲ್ಲವನ್ನು ಪ್ರಿಯರೇ ನಾವು ಬದಿಗಿರಿಸಬೇಕು. ಯಾಕಂದರೆ ನಾವು ನೋಡ್ತೇವೆ, ನಾವು 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ಬಹಳ ವಿಶೇಷ ನೋಡಿ. 1 ಕೊರಿಂಥ 5ನೇ ಅಧ್ಯಾಯ 8ನೇ ವಚನ ಅಲ್ಲಿ ನೋಡಿ, ಅಲ್ಲಿ ಹೇಳ್ತಾನೆ 8ನೇ ವಚನ ನಂತರ ಭಾಗದಲ್ಲಿ, ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ, ದುಷ್ಕೃತ್ಯ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನಮ್ಮ ಬಾಳಲ್ಲಿ ಕೂಡ ಕರ್ತನ ಭೋಜನ ನಾವು ಆಚರಿಸುವಾಗ ನಾವು ಸರಳತೆ, ಸತ್ಯ, ನ್ಯಾಯ, ನೀತಿಯ ಮಾರ್ಗದಲ್ಲಿ ಇದ್ದುಕೊಂಡು ಆ ಕರ್ತನ ಭೋಜನವನ್ನು ನಾವು ಸ್ವೀಕಾರ ಮಾಡೋಣ. ನಾನು ಕೊನೆಗೆ ಒಂದು ಉದಾಹರಣೆಯಲ್ಲಿ ಮುಗಿಸ್ತೇನೆ. ಆ ಉದಾಹರಣೆ ಏನಂದರೆ, ಒಬ್ಬ ಮಗಳು ತನ್ನ ತಾಯಿಯನ್ನು ಬಹಳ ಪ್ರೀತಿ ಮಾಡ್ತಿದ್ಲು, ತಾಯಿ ಮಗಳನ್ನು ಬಹಳವಾಗಿ ಪ್ರೀತಿ ಮಾಡ್ತಿದ್ಲು. ಆದರೆ ತಾಯಿ ಮರಣಗೊಳ್ತಾಳೆ. ಆದರೆ ಆ ಮರಣಕ್ಕೆ ಮಗಳಿಗೆ ಬರ್ಲಿಕ್ಕೆ ಆಗುದಿಲ್ಲ, ಆಕೆ ಪರದೇಶದಲ್ಲಿ ಇರ್ತಾಳೆ. ಆದರೆ ಎಷ್ಟೋ ಸಮಯದ ನಂತರ ಆ ತಾಯಿಯ ಮರಣದ ಆ ಜಾಗಕ್ಕೆ ಬರ್ತಾಳಂತೆ. ಗೋರಿಯಾಗಿದೆ, ಗೋರಿಯಾಗಿ ಆ ಗೋರಿಯ ಮಣ್ಣಿನ ಮೇಲೆ ಅನೇಕ ಹುಲ್ಲುಗಳು, ಹೂಗಿಡಗಳು ಬೆಳೆದಿದೆ. ಆ ತಾಯಿಯ ಗೋರಿಯ ಮೇಲ್ಭಾಗದಲ್ಲಿ ನಿಂತುಕೊಂಡು ಒಂದೇ ಲೆಕ್ಕಕ್ಕೆ ತಾಯಿಯ ಜೀವನವನ್ನು ಸ್ಮರಿಸಿ ಅಳ್ತಾಳೆ. ಅಲ್ಲಿ ತಾಯಿಯ ಮುಖ ಕಾಣುವುದಿಲ್ಲ, ಬದಲಾಗಿ ಆ ಗೋರಿಯ ಮೇಲೆ ಒಂದು ಹೂಗಿಡ ಅದು ನಿಂತಿದೆ. ಆ ಗಿಡದಲ್ಲಿ ಒಂದು ಹೂ ಇದೆ. ಆ ಗಿಡದ ಹೂವನ್ನು ಆಕೆ ತೆಗೆದು ತನ್ನಲ್ಲಿ ಬ್ಯಾಗಲ್ಲಿದ್ದಂಥ ಟಿಫಿನ್ ಕ್ಯಾರಿಯರಲ್ಲಿ ಆ ಹೂವನ್ನು ಆಕೆ ಬಚ್ಚಿಟ್ಟುಕೊಂಡು ಇಟ್ಟುಕೊಂಡು ಮನೆಗೆ ಬರ್ತಾಳಂತೆ. ಪ್ರತಿದಿನ ಆ ಮುಂಜಾನೆದ್ದು ಬಾಡಿ ಹೋದಂಥ, ಒಣಗಿ ಹೋದಂಥ ಆ ಹೂವನ್ನು ನೋಡಿ ಆಕೆ ಕಣ್ಣೀರು ಸುರಿಸ್ತಾಳೆ ಪ್ರಿಯರೇ. ಅಲ್ಲಿ ಮುಖ್ಯ ಹೂವಲ್ಲ, ಬದಲಾಗಿ ತಾಯಿಯ ಜೀವನದ ನೆನಪು. ಕರ್ತನ ಭೋಜನ ಕೂಡ ನಾವು ಸ್ವೀಕಾರ ಮಾಡುವಾಗ, ನಾವು ರೊಟ್ಟಿ ದ್ರಾಕ್ಷಾರಸನ್ನು ಸ್ವೀಕಾರ ಮಾಡುವಾಗ ಆ ಯೇಸುವಿನ ಮರಣವನ್ನು ಸ್ಮರಣೆ ಮಾಡಿ ಪಶ್ಚಾತ್ತಾಪದ ಹೃದಯದೊಂದಿಗೆ ನನ್ನ ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದ ನಂಬಿಕೆಯೊಂದಿಗೆ ನಾವು ಭೋಜನ ಸ್ವೀಕಾರ ಮಾಡಬೇಕು. ಇಂಥ ಜೀವನ ನಮ್ಮದಾಗಲಿ ದೇವರ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ. ಕೃಪಾಳು ತಂದ ದೇವರೇ, ನಿನ್ನ ಸಂದೇಶಕ್ಕಾಗಿ ಸ್ತೋತ್ರ. ಪಸ್ಕದ ಭೋಜನದ ಹಿನ್ನೆಲೆ, ಅದರ ಉದ್ದೇಶ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ಕೂಡ ಆ ಕರ್ತನ ಭೋಜನ, ಪಸ್ಕದ ಆ ಭೋಜನ ನೆನಪು ಮಾಡುವಾಗ ನಿನ್ನ ಕ್ರೂಜೆಯ ಮರಣ ನೆನಪು ಮಾಡಿ ನಿನಗಾಗಿ ಜೀವನ ಮಾಡಲು ಸಹಾಯ ಮಾಡು. ಮತ್ತು ದೇವರೇ, ಈ ಆಲಿಸುವ ಸಂದೇಶ ಆಲಿಸುವಂಥ ಎಲ್ಲರನ್ನು ಕೂಡ ನೀನು ಹೆಸರಿಸದಾಗ ಆಶೀರ್ವಾದ ಮಾಡು. ಯೇಸುವೇ, ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್.